ಆಸ್ ಯೂಶಲ್ ಶ್ರೀನಿ ಹೇಳಿದಾಗ ಒಂದು ಡಿಫ್ರೆಂಟ್ ಆಗಿರುವಂತಹ ಕಾಮಿಡಿನ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡಿರುವಂಥದ್ದು ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ರೈಟಿಂಗ್ ಟೀಮಲ್ಲಿ ಸಂತೋಷ್ ಇದ್ದಾರೆ, ಪ್ರಸನ್ನ ಇದ್ದಾರೆ, ಶ್ರುತಿ ಅವರು ಇದ್ದಾರೆ, ಆಲ್ಸೋ ರಾಘವನ್ ಇರ್ತಾರೆ. ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಮೋಘ ವರ್ಷ ಅವರಿದ್ದಾರೆ, ಅಮೋಘ ಸರ್ ಅವರಿದ್ದಾರೆ. ಸೊ ಇನ್ನು ತುಂಬ ವಿಷಯ ಹೇಳುವಂಥದ್ದಿದೆ. ಬಹುಶಃ ಶ್ರೀನಿನೇ ಅದನ್ನ ಪ್ರಸ್ತಾಪ ಮಾಡ್ತಾರೆ. ಸರ್ ಹಂಗೆ ಇನ್ನೊಂದು ಅಡಿಷನಲ್ ಇನ್ಫಾರ್ಮೇಶನ್, ನಾನು ಹೌದು ಕರೆಕ್ಟು, ಹೌದು ನಾನು ಅಂಕಲ್ ಚಿಕ್ಕಪ್ಪನ ಪ್ರಭುದೇವ ಇರ್ಬೇಕು ಅನ್ಕೊಂಡಿದ್ದೆ ಫಸ್ಟ್, ಬಟ್ ಅಲ್ವಂತೆ. ಇನ್ನೊಂದು ವಿಚಾರ ಗೊತ್ತಾ, ಅತಿಥಿ ಪ್ರಭುದೇವ್ ಅವರು ನನಗೊಂದು ದಿವಸ ಫೋನ್ ಮಾಡಿಬಿಟ್ಟು ಬಂದ್ಬಿಟ್ಟು ತಡಿ ಬಂತ ಅಮ್ಮ ಬಂತು ಏನು ಹೇಳ ಪ್ಲೀಸ್. ಅದಿತಿ ಪ್ರಭುದೇವ್ ಅವರು ಒಂದು ದಿವಸ ಫೋನ್ ಮಾಡಿದ್ರು, ನಾನು ಸಿಕ್ಕಾಪಟ್ಟೆ ಬಿಸಿ ಇದೆ, ಫೋನ್ ಪಿಕ್ ಮಾಡೋಕ್ಕಾಗಲಿಲ್ಲ, ನಾನು ತುಂಬ ಬಿಸಿ ಇರ್ತೀನಿ ಕಣ, ನಿಮ್ಗೆ ಗೊತ್ತಿರುತ್ತೆ ಯಾವಾಗ ಸರ್ ನೀವೇ ನಿಮಗೆ. ಸೊ ಫೋನ್ ಮಾಡಿದ್ರು, ಫೋನ್ ಪಿಕ್ ಮಾಡಿಲ್ಲ, ಮೆಸೇಜ್ ಹಾಕಿದ್ರು, ಯಾಕೆ ಮುಂದೆ ಬಂದಿದ್ರಿ, ಅಲ್ಲೆಲ್ಲ ಕೂತಿದ್ರಿ, ಹೋಗಿ ಎಲ್ಲ ಕೂತ್ಕೊಳ್ಳಿ. ಸೊ ಮೆಸೇಜ್ ಹಾಕಿದ್ರು, ಹಾಯ್ ಸುಜಯ್ ಸರ್ ಹೇಗಿದ್ದೀರಾ ಅಂದ್ರು. ಮುಂದೆ ಅದು ಹೇಳೋಂಗಿಲ್ಲ ಇಲ್ಲಿ ಸರ್. ಸರ್ ಅಂದ್ರೆ ಅದು ಬಲ್ಕಿ ಬ್ರದರ್ಲಿ ಫೀಲಿಂಗ್, ರೆಸ್ಪೆಕ್ಟ್ಲಿ ಫೀಲಿಂಗ್ ಅಲ್ಲಿ ಇನ್ನೊಬ್ಬರು ಕರ್ನಾಟಕದಲ್ಲಿರೋ ನಾನು ಬ್ರದರ್ ಮಾಡಂಗ ನೀನು ಇರೋದೇ ಒಂಚೂರು ಇದಿಟ್ಕೊಂಡಿದ್ದೀನಿ, ನೀವು ಎಲ್ಲರೂ ಬ್ರದರು ಸಿಸ್ಟರ್ ಊಟ ಮಾಡಿಸಿದ್ರೆ ನೀನು ಏನ್ ಮೇಡಮ್ ಅಲ್ವಾ ಮೇಡಮ್, ಬನ್ನಿ ಮೇಡಮ್ ಒಂಚೂರು ಮಾತಾಡೋಣ. ಸೊ ಆ್ಯಂಡ್ ಫ್ಯಾಂಟಾಸ್ಟಿಕ್ ಆಗಿ ಆಕ್ಟ್ ಮಾಡಿದ್ದಾರೆ ಅದಿತಿ ಪ್ರಭುದೇವ್ ಅವರು, ನೋ ಡೌಟ್ ಶಿ ಈಸ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ಸ್ ವಿ ಹ್ಯಾವ್ ಇನ್ ಕನ್ನಡ ಇಂಡಸ್ಟ್ರಿ, ಅದ್ರ ಯಾವುದೇ ಚಕಾರ ಇಲ್ಲ. ಆ್ಯಂಡ್ ನಾನು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದೀನಿ. ಯಾವತ್ತಾರು ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು, ಯಾವತ್ತು ಹೆಣ್ಮಕ್ಳು ಸ್ಟ್ರಾಂಗ್ ಹುಡುಗರು ಅವರೇ ಕರೆಕ್ಟಾಗಿ ಹೇಳಿದ್ರು, ಏನೋ ಚೆನ್ನಾಗಿ ಆಕ್ಟ್ ಮಾಡಿದ್ರು ಅಂತ ಏನೋ ಹೇಳಿ ಪ್ಲೀಸ್. ನಾವು ಆ ಎಂಟ್ಗೆ ಹೋಗ್ಬಿಡೋದಾ? ಬೇಡ ಬೇಡ ಕರೆಕ್ಟಾಗಿ ಅಣ್ಣ, ಕರೆಕ್ಟಾಗಿ ಸ್ವಲ್ಪ ಮುಂದೆ ಸೊ ಖಂಡಿತವಾಗ್ಲೂ ಪವನ್ ಹೇಳಿದ ಹಾಗೆ ರೈಟಿಂಗ್ ಟೀಮು ಒಂದು ದೊಡ್ಡ ಬೆನ್ನೆಲುಬು ಪ್ರತಿಯೊಂದು ಚಿತ್ರಕ್ಕೂ. ಅದಕ್ಕೆ ಸಾಕ್ಷಿಯಾಗಿ ಸಂತೋಷ್ ಅವರು ಇದ್ದಾರೆ, ಪ್ರಸನ್ನ ಅವರು ಇದ್ದಾರೆ, ಅಂಡ್ ಆಫ್ ಕೋರ್ಸ್ ಶ್ರೀನಿವಾಸ್ ಎಂ ಜಿ ಅವರು ಇದ್ದಾರೆ. ಪ್ರತಿ ಅಂದ್ರೆ ಕಥೆನೇ ಫೌಂಡೇಶನ್ ಎಲ್ಲ ಸಿನಿಮಾಗಳು. ನಾವು ಕತೆ, ಸ್ಕ್ರೀನ್ ಪ್ಲೇ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅದನ್ನ ಸಂಭಾಷಣೆ ಅದಷ್ಟು ಒಂದು ಸ್ಟೇಜ್ ಆದ್ರೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಸೆಕೆಂಡ್ ಸ್ಟೇಜು. ಈ ಫಸ್ಟ್ ಸ್ಟೇಜ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಯಾಕಂದ್ರೆ ಅದೇ ಬೇಸಿಕ್ ಫೌಂಡೇಶನ್ ಎಲ್ಲ ಸಿನಿಮಾಗಳಿಗೂ. ಸೊ ತುಂಬಾ ಟೈಮ್ ತಗೊಳ್ತೀವಿ ನಾವು ಆಕ್ಚುಲಿ ಒಂದು ಕತೆ ಬರೀಬೇಕಾದ್ರೆ. ಅದು ಸಿಂಪಲ್ ಆಗಿರ್ಬೋದು, ಏನೋ ಥ್ರಿಲ್ಲರ್ ಆಗಿರ್ಬೋದು, ರಾಮ್ ಕಾಮ್ ಆಗಿರ್ಬೋದು. ಆಕ್ಚುಲಿ ಥ್ರಿಲ್ಲರ್ ಮಾಡೋದು ಈಸಿ, ರಾಮ್ ಕಾಮ್ ಮಾಡೋದು ತುಂಬಾ ಕಷ್ಟ. ಯಾಕಂದ್ರೆ ನನ್ಗೆ ಗೊತ್ತಿರೋಂಗೆ ನಗ್ಸೋದು ಅಳಿಸೋದು ತುಂಬಾ ಕಷ್ಟವಾದ ಕೆಲಸ. ಇನ್ ಮಿಕ್ಕಿದೆಲ್ಲಾನು ಮಾಡ್ಬೋದು, ನಗ್ಸಿ ಅಳಿಸೋದು ತುಂಬಾ ಕಷ್ಟವಾದ ಕೆಲಸ. ಹಾಗಾಗಿ ಯಾವಾಗಲೂ ಅಷ್ಟೇ ನನ್ನ ರೈಟಿಂಗ್ ಟೀಮ್ನ ತುಂಬಾ ಯೋಚನೆ ಮಾಡಿ ಅವ್ರು ನೋಡಿ ಹೇಗೆ ಮಾಡ್ತಾರೆ, ಹೇಗೆ ಬರೀತಾರೆ, ಅವ್ರ ಯೋಚನೆಗಳು ಹೇಗಿದೆ, ಹೊಸದಾಗಿ ಯೋಚನೆ ಮಾಡ್ತಾರ, ಟ್ರೆಂಡ್ ಯೋಚನೆ ಮಾಡ್ತಾ ಇದಾರ, ಯಾರು ಬೇರೆ ತರ ಯೋಚನೆ ಮಾಡ್ತಾ ಇದಾರ, ಅದನ್ನೆಲ್ಲ ನೋಡಿ ಆಯ್ಕೆ ಮಾಡ್ಕೊಳ್ತಿದ್ವಿ. ಅಂಡ್ ಸಂತೋಷ್ ಬಂದು ಒಂದು ಕಂಪ್ನಿಗೆ ವೈಸ್ ಪ್ರೆಸಿಡೆಂಟು. ಸೊ ಅದು ಬಿಟ್ಟು ಕೆಲಸ ಮಾಡ್ತಿದ್ದೆ ಒಂದು ಕಂಪ್ನಿ ವೈಸ್ ಪ್ರೆಸಿಡೆಂಟ್ ಆಕ್ಚುಲ್ ಆಗಿ. ತುಂಬಾ ಕ್ರಿಯೇಟಿವ್ ವ್ಯಕ್ತಿ. ಆಮೇಲೆ ಇವಾಗ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಇಲ್ಲಿ ಪವನ್ ವೇಣುಗೋಪಾಲ್ ಇದ್ದಾರೆ, ಅವರು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಇವರಿಬ್ರು ಇವಾಗ ಒಟ್ಟಿಗೆ ಲೋನ್ ಬಾಗ್ ಅಂತ ಒಂದು ತಂಡ ಕಟ್ಕೊಂಡು ಸ್ಟ್ಯಾಂಡ್ ಅಪ್ ಕಾಮಿಡೀಸ್ ಮಾಡ್ತಾ ಇರ್ತಾರೆ. ಫಸ್ಟ್ ಕನ್ನಡ ಸ್ಟ್ಯಾಂಡ್ ಅಪ್ ಕಾಮಿಡಿ ಅದು ಆಕ್ಚುಲ್ ಆಗಿ. ತುಂಬಾ ಜನ ಇಂಗ್ಲಿಷಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಾರೆ, ಬಟ್ ಕನ್ನಡದಲ್ಲಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಾ ಇರೋದು ಇವ್ರ ತಂಡ. ಸುಮಾರು ಕಡೆ ಪ್ರದರ್ಶನಗಳನ್ನ ಕೊಟ್ಟಿದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಂಡ್ ಈ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ಬೇಕಾದ್ರೆ ಏನು ಅಂದ್ರೆ ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬಾ ಇಂಪಾರ್ಟೆಂಟ್. ಆ ಸ್ಪಾಂಟೇನಿಟಿ, ಕೌಂಟರ್ ಕೊಡೋದು ಅಥವಾ ನಗ್ಸೋದು ಅದು ತುಂಬಾ ಇಂಪಾರ್ಟೆಂಟ್. ಸೊ ಐ ಥಿಂಕ್ ಇವರಿಬ್ರು ತುಂಬಾ ಅದ್ಭುತವಾದ ಟ್ಯಾಲೆಂಟ್ ಇದೆ. ಅಂಡ್ ಸಂತೋಷ್ ಯಾವಾಗಲೂ ಅಷ್ಟೇ ನಮ್ಗೆ ನಾನು ಆಕ್ಚುಲಿ ಕತೆ ಬರಬೇಕಾದ್ರೆ ಏನಾದ್ರು ಇಮಿಡಿಯೇಟ್ ಆಗಿ ಏನಾದ್ರು ಐಡಿಯಾ ಬೇಕು, ಏನಾದ್ರು ಚೇಂಜ್ ಮಾಡ್ಬೇಕು, ಇಲ್ಲಿ ಏನೋ ಇನ್ನೊಂದ್ ಸ್ವಲ್ಪ ಏನೋ ಬೇಕಾಗ್ತದೆ ಅಂದಾಗ ಸಂತೋಷ್ ತುಂಬಾ ಆತರ ಸಾಕಷ್ಟು ಐಡಿಯಾಗಳನ್ನು ಕೊಟ್ಟಿದ್ದಾರೆ. ಎಮೋಷನಲ್ ಆಗಿರ್ಬೋದು ಅಥವಾ ಸೀರಿಯಸ್ ಸೀಕ್ವೆನ್ಸ್ ಆಗಿರ್ಬೋದು. ವೆಲ್ ಶ್ರುತಿ ತುಂಬಾ ಪರಿಚಯ ಮಾಡ್ಕೊಳ್ಬೇಡ, ಯಾಕಂದ್ರೆ ನಾನು ಹೆಂಡತಿ. ಅದಕ್ಕೆ ಮುಂಚೆ ಶ್ರುತಿ ವಾಸ್ ಅ ಜರ್ನಲಿಸ್ಟ್. ಮೋಸ್ಟ್ಲಿ ಎಲ್ಲ ಜರ್ನಲಿಸ್ಟ್ಗಳಿಗೆಲ್ಲರಿಗೂ ಗೊತ್ತು. ಸೊ ನಾವು ತುಂಬಾ ವರ್ಷಗಳಿಂದ ಸ್ನೇಹಿತರು. ಅಂಡ್ ನನಗೇನು ಅಂದ್ರೆ ಆ ಸರಳವಾಗಿ ಬರೆಯೋದು ತುಂಬಾ ಕಷ್ಟ. ಯಾಕಂದ್ರೆ ಸಿಂಪಲ್ ಇಸ್ ಕಾಂಪ್ಲೆಕ್ಸ್ ಅಂತ ನನ್ಗೆ ನಾನ್ ನಂಬೋದು. ಕಾಂಪ್ಲೆಕ್ಸ್ ಆಗಿರೋ ಸೀನ್ ಹೆಂಗ್ ಬೇಕಾದ್ರು ಯಾವಾಗ ಬೇಕಾದ್ರು ಬರಿ, ಬಟ್ ತುಂಬಾ ಸಿಂಪಲ್ ಆಗಿರೋ ಸೀನ್ ಬರೆಯೋದೇ ತುಂಬಾ ಕಷ್ಟ. ಆ ಸಿಂಪಲ್ ಆಗಿ ಬರೆಯೋ ಅಂತ ಒಂದು ಅತ್ಯದ್ಭುತ ಟ್ಯಾಲೆಂಟು. ನಾ ಹೆಂಡತಿ ಅಂತ ಹೇಳ್ತಲ್ಲ, ಬಟ್ ಅವ್ರು ರೈಟ್ರು
ಆಗಿರೋ ಎಲ್ಲ ಟ್ಯಾಲೆಂಟು ಇದರಲ್ಲಿದೆ. ಸೊ ನೆಕ್ಸ್ಟ್ ಸಾಕಷ್ಟು ಪುಸ್ತಕಗಳನ್ನ ಬರೆಯೋದಕ್ಕೆ ನಾನು ಪುಷ್ ಮಾಡ್ತಾ ಇದ್ದೀನಿ, ಇನ್ನೊಂದು ಸಾಕಷ್ಟು ಪುಸ್ತಕಗಳನ್ನು ಬರಿಬೋದು. ಸೊ ಆ ಸರಳವಾಗಿ ಸೀಕ್ವೆನ್ಸ್ಗಳ ಒಂದು ಸೀನ್, ಒಂದು ಎಮೋಷನಲ್ ಸೀನ್ ಆಗಿರ್ಬೋದು, ಒಬ್ಬ ಹುಡುಗಿ ಜೊತೆ ಹೆಂಗ್ ಮಾತಾಡೋದು, ಒಬ್ಬ ಗಂಡ ಹೆಂಡತಿ ಜೊತೆ ಹೆಂಗ್ ಮಾತಾಡೋದು, ಮನೇಲಿ ಏನ್ ನಡೆಯುತ್ತೆ, ಈ ತರ ಸರಳವಾಗಿರೋ ಸೀನ್ಗಳನ್ನ ಹೆಂಗೆ ಎಮೋಷನಲ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಹೆಂಗೆ ತೆಗಿಬೇಕು ಅಥವಾ ಆ ಸ್ಕ್ರೀನ್ ಪ್ಲೇ ಹೆಂಗಿರಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಬರೀತಾರೆ. ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ಪ್ರಸನ್ನ ಶ್ರೀನಿವಾಸ ಕಲ್ಯಾಣ ಇಂದ ನನ್ನ ಜೊತೆ ಇದ್ದಾನೆ. ನನ್ನ ಎಲ್ಲಾ ಸಿನಿಮಾಗಳಿಗೂ ಡೈಲಾಗ್ ರೈಟರ್, ತಕ್ಷಣ ನಕ್ಬಿಟ್ರು ಅವರು. ನನ್ನ ಎಲ್ಲಾ ಸಿನಿಮಾಗಳಿಗೂ ಡೈಲಾಗ್ ರೈಟರ್. ಶ್ರೀನಿವಾಸ ಕಲ್ಯಾಣವಾಗಿರೋ ತರ್ಲೆ ಸಂಭಾಷಣೆ ಆಗಿರ್ಬೋದು, ಬೀರ್ಬಲ್ನಲ್ಲಿರುವಂತ ಒಂದು ಸೀರಿಯಸ್ ಸಂಭಾಷಣೆ ಇರ್ಬೋದು. ಸೊ ಇದರಲ್ಲೂ ಇದೆ ಓಲ್ಡ್ ಮಾಂಕ್ ಹೆಂಗೆ ಅಂದ್ರೆ ಇಟ್ಸ್ ಮೋರ್ ಲೈಕ್ ಅ ಫ್ಯಾಮಿಲಿ ಎಂಟರ್ಟೈನರ್. ತರ್ಲೆನೂ ಇರುತ್ತೆ, ಸೆಂಟಿಮೆಂಟ್ ಸೀಕ್ವೆನ್ಸ್ಗಳು ಇರುತ್ತೆ, ಎಲ್ಲ ತರ ಟೋಟಲ್ ಪ್ಯಾಕೇಜ್ ಫ್ಯಾಮಿಲಿ ಎಂಟರ್ಟೈನರ್. ಸೊ ಅದಕ್ಕೂ ಸೂಟ್ ಆಗುವಂತ ಸಂಭಾಷಣೆ ಬರ್ತಿದ್ರೆ ಟ್ರೈಲರ್ ನೋಡಿದ್ಮೇಲೆ ಬೇಕಾದ್ರೆ ಇದೆಲ್ಲ ಒಂದು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ. ಈಗ ಟ್ರೈಲರ್ ಮುಂಚೆ ಇದೆಲ್ಲ ಹೇಳೋದಕ್ಕಿಂತ ಟ್ರೈಲರ್ ಆದ್ಮೇಲೆ ಹೇಳಿದ್ರೆ ಡೈಲಾಗ್ಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಇದು ಬೇಸಿಕ್ಲಿ ನಮ್ಮ ರೈಟಿಂಗ್ ಟೀಮು. ಇವ್ರೆಲ್ಲರೂ ಒಂದು ಚಿಕ್ಕದಾಗಿ ಮಾತಾಡಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ನಾನೇ ಅವಾಗಿಂದ ಮಾತಾಡ್ತಾ ಇದ್ದೀನಿ. ಸೊ ಯಾಕಂದ್ರೆ ಅವ್ರು ಯಾವಾಗಲೂ ಇರುತ್ತೆ ನನ್ನ ಜೊತೆ ವರ್ಕಿಂಗ್ ಸ್ಟೈಲ್, ನನ್ನ ಜೊತೆ ಕೆಲಸ ಮಾಡ್ಬೇಕಂದ್ರೆ ಎಲ್ಲರೂ ಬೈಕೊಂಡು ಕೆಲಸ ಮಾಡಿ, ಯಾಕಂದ್ರೆ ತುಂಬಾ ಸಲ ಕರೆಕ್ಷನ್ಸ್ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ಶ್ರುತಿ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಹತ್ರ ಬನ್ನಿ, ಯಾಕೆ ನೀವು ಯಜಮಾನ್ರೆ ಫಸ್ಟ್ ಟೈಮ್ ಈ ಕಡೆ ಈ ಸೈಡ್ ಆಫ್ ದ ಕ್ಯಾಮ್ರಾ. ಇಟ್ಸ್ ಆಲ್ವೇಸ್ ನೈಸ್ ಶ್ರೀನಿ ಜೊತೆ ಕೆಲಸ ಮಾಡಕ್ಕೆ, ಯಾಕೆಂದ್ರೆ ಮುಂಚೆ ಕಂಪ್ಲೇಂಟ್ ಮಾಡ್ತಾ ಇದ್ದೆ ಟೈಮ್ ಕೊಡಲ್ಲ ಅಂತ. ಸೊ ನಾವು ಫೌಂಡ್ ವೇ ಆಫ್ ಸ್ಪೆಂಡಿಂಗ್ ಮೋರ್ ಟೈಮ್ ವಿತ್ ಹಿಮ್ ಸಿನಿಮಾ ಕೆಲಸದಲ್ಲಿ. ಮೋಸ್ಟ್ಲಿ ರೈಟಿಂಗ್ ಅಲ್ಲಿ ಐ ಆಮ್ ಅ ಪಾರ್ಟ್ ಆಫ್ ಇಟ್ ಅಂಡ್ ಐ ಆಮ್ ಟೋಟ್ಲಿ ಎಂಜಾಯಿಂಗ್ ಇಟ್. ಸೊ ಥ್ಯಾಂಕ್ ಯು ಶ್ರೀನಿ ಫಾರ್ ಮೇಕಿಂಗ್ ಮಿ ಅ ಪಾರ್ಟ್ ಆಫ್ ಇಟ್. ನಮಸ್ಕಾರ, ನಾನು ಪ್ರಸನ್ನ ಅಂತ. ನಾನು ಈ ಸಿನಿಮಾಗೆ ಸಂಭಾಷಣೆ, ಕತೆ, ಸ್ಕ್ರಿಪ್ಟಿಂಗ್ ಟೀಮ್ ಅಲ್ಲಿ ಇದ್ದೆ. ಮೈಕ್ ವ್ಯಾಕ್ಸಿನೇಷನ್ ಆಗಿದೆ ಸರ್, ನೀವು ಕೈ ಅಲ್ಲ, ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ನಾನು ಮಾತಾಡಿದ್ದು ಚೆನ್ನಾಗಿರೋದು. ಬಿಕಾಸ್ ಇಟ್ಸ್ ಅನ್ ಎಂಟರ್ಟೈನಿಂಗ್ ಸಿನಿಮಾ. ಆದಿತ್ಯ ಅವ್ರನ್ನ ನಾನು ತುಂಬಾ ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ದೆ. ಸೊ ಇವತ್ತು ಅವ್ರ ಜೊತೆ ಕೆಲಸ ಮಾಡಿದ್ವಿ, ತುಂಬಾ ಸಂತೋಷ ಕೊಡ್ತಾ ಇದೆ. ಆಮೇಲೆ ಸುಜಯ್ ಅವರು ಟೇಕ್ ಒನ್ ಆರ್ಟಿಸ್ಟ್, ಯಾಕಂದ್ರೆ 2ನೇ ಟೇಕಲ್ಲಿ ಕಂಟಿನ್ಯೂಟಿ ಮಿಸ್ ಮಾಡಿರ್ತಾರೆ. ಸೊ ಆತರ ತುಂಬಾ ಒಳ್ಳೊಳ್ಳೆ ಕಲಾವಿದರ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ನಾನು ಕೋ ಡೈರೆಕ್ಟರ್ ಆಗೂ ಕೆಲಸ ಮಾಡಿದ್ದೆ. ಸೊ ಹೌದು, ಖಂಡಿತವಾಗ್ಲು ಶ್ರೀನಿ ಸರ್ ಜೊತೆ ನನ್ನ ಇದು 3ನೇ ಸಿನಿಮಾ. ಆಲ್ಮೋಸ್ಟ್ ಎಲ್ಲಾ ಸಿನಿಮಾದಲ್ಲೂ ಸಂತೋಷ್ ಹೇಳಿದಾಗೆ ಡಿಲೀಟೆಡ್ ಸೀನ್ಗಳೇ ಮೂವಿ ಸೀನ್ಗಳಿಗಿಂತ ಜಾಸ್ತಿ ಇದೆ ನಮ್ಮ ಹತ್ರ. ಈ ಟ್ರೈಲರ್ ಕಟ್ಟು ಆಲ್ಮೋಸ್ಟ್ ಒಂದು 37 ಟ್ರೈಲರ್ ಕಟ್ ಆದ್ಮೇಲೆ 38ನೇ ಟ್ರೈಲರ್ ಕಟ್ಟು ಓಕೆ ಮಾಡಿದೀವಿ. ಸೊ ಹೋಪ್ಫುಲಿ ನೀವು ಮಿನಿಮಮ್ 38ನೇ ಟ್ರೈಲರ್ ಕಟ್ನಾರು ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ಭಾವಿಸಿದೀನಿ. ಸೊ ಐ ಥಿಂಕ್ ಆಫ್ಟರ್ ದ ಟ್ರೈಲರ್ ನಿಮ್ಮ ಅಭಿಪ್ರಾಯಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಏನಿದೆ ಅಂತ. ಕಲ್ಯಾಣಲ್ಲೂ ಒಂದು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಬೀರ್ಬಲ್ ಮತ್ತು ಓಲ್ಡ್ ಮಾಂಕ್ ಅಲ್ಲಿ ನನ್ನ ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದಾರೆ. ಸೊ ಆಮೇಲೆ ರಾಘವನ್ ಅವರು ಈಸ್ ಬೇಸಿಕ್ಲಿ ಚಾರ್ಟರ್ಡ್ ಅಕೌಂಟೆಂಟ್. ಎಲ್ಲರೂ ರೈಟಿಂಗ್ ಟೀಮ್ ಅವರು ಬೇರೆ ಬೇರೆ ಕೆಲಸಗಳನ್ನು ಮಾಡಿಕೊಂಡು ಕತೆ, ಯಾಕಂದ್ರೆ ಸಿನಿಮಾದಲ್ಲಿದ್ದು ಸಿನಿಮಾ ಕತೆ ಬರೆಯೋದು ಅದೊಂಥರ ಬರವಣಿಗೆ. ಬಟ್ ಬೇರೆ ಬೇರೆ ಕೆಲಸಗಳು ಬೇರೆ ಬೇರೆ ಅಂದ್ರೆ ಪಾಯಿಂಟ್ ಆಫ್ ವ್ಯೂಸ್ ಇರುತ್ತೆ, ಅವ್ರ ಸಿನಿಮಾ ನೋಡೋ ದೃಷ್ಟಿಕೋನ ಬೇರೆ ಇರುತ್ತೆ ಅಂತ ನಾನು ಯಾವಾಗಲೂ ಅನಿಸಿಕೆ. ಸೊ ಹಾಗಾಗಿ ಅವರ ದೃಷ್ಟಿಕೋನ ಬೇರೆ ಇರೋದ್ರಿಂದ ಏನಾದ್ರು ಒಂದು ಬೇರೆ ಹೊಸ ಇನ್ಪುಟ್ ಸಿಗುತ್ತೆ ಅಂತ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ. ಸೊ ಹಾಗಾಗಿ ಅಮೋಘ ಮತ್ತು ರಾಘವನ್ ಒಂದ್ಸಲಿ ಮಾತಾಡೋದು. ಎಲ್ರಿಗೂ ನಮಸ್ಕಾರ. ಬಹಳ ಖುಷಿ ಆಗುತ್ತೆ ಶ್ರೀನಿ ಸರ್ ಜೊತೆ ಕೆಲಸ ಮಾಡಕ್ಕೆ. ಆಕ್ಚುಲಿ ಕೋ ಡೈರೆಕ್ಟರ್ ಆಗಿರೋದು ಎಸ್ಪೆಷಲಿ ಶ್ರೀನಿ ಸರ್ ಜೊತೆ ತುಂಬಾ ಕಷ್ಟದ ಕೆಲಸ. ಯಾಕೆಂದ್ರೆ ಒಂದ್ ವಾರ 15 ದಿವಸ ಸುಮಾರು ಪ್ಲಾನ್ಗಳು ಮಾಡ್ಕೊಂಡ್ ಬರ್ತೀವಿ, ಈ ತರ ಶಾರ್ಟ್ಸ್ ತೆಗೋಣ, ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ. ಬಂದ್ಬಿಟ್ಟು ಸೆಟ್ ಅಲ್ಲಿ ತಿಂಡಿ ತಿನ್ಬೇಕಾದ್ರೆ ಎಲ್ಲ ಚೇಂಜ್ ಆಗೋಗ್ಬಿಟ್ಟಿರುತ್ತೆ. ಅಲ್ಲಿ ಏನ್ ಮಾಡ್ತಿರ್ತೀವಿ ಅಂತ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಇನ್ನೊಂದು ಅರ್ಧ ಗಂಟೆ 1 ಅವರ್ ಟೈಮ್ ಆಗೋಗ್ಬಿಡುತ್ತೆ. ಆ ತರ ಒಂದು ಅದ್ಭುತವಾದ ಯೋಚನೆಗಳನ್ನ ಇಮಿಡಿಯೇಟ್ ಆಗಿ ಮಾಡ್ತಾ ಇರ್ತಾರೆ. ಅದು ಒಂದು ನಮ್ಗೆಲ್ರಿಗೂ ಕಷ್ಟ ಆಗುತ್ತೆ, ಬಟ್ ಎಲ್ರಿಗೂ ಒಂದು ಇನ್ಸ್ಟಿಟ್ಯೂಷನ್ ತರ ನಾವು ತುಂಬಾ ಕಲಿಯೋದಿರುತ್ತೆ. ಹಾಗಾಗಿ ಇದು ನನ್ನ 2ನೇ ಸಿನಿಮಾ ಕೋ ಡೈರೆಕ್ಟರ್ ಆಗಿ ಬಹಳ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಇದು ನನ್ನ ಆ್ಯಕ್ಚುಲಿ 3rd ಫಿಲಮು. ಫಸ್ಟ್ ಶ್ರೀನಿವಾಸ ಕಲ್ಯಾಣದಲ್ಲಿ ಇದ್ವಿ, ಬೀರ್ಬಲಲ್ಲಿ ಇದ್ವಿ, ಸೊ ಓಲ್ಡ್ ಮಾಂಕಲ್ಲು. ಸೊ ಜರ್ನಿ ಇಸ್ ಕಂಟಿನ್ಯೂಯಿಂಗ್ ವಿತ್ ಶ್ರೀನಿ. ಸೊ ಶ್ರೀನಿ ಯಾವ ಥರ ಅಂತ ಹೇಳಿದ್ರೆ 1000 ಸೀನ್ ಹೇಳಿದ್ರೆ ಅವ್ರು ಬರೀ ಒಂದೇ ಒಂದು ಸೆಲೆಕ್ಟ್ ಮಾಡ್ತಾರೆ. ಸೊ ತುಂಬ ಕಲ್ತಿದ್ದೀವಿ ಶ್ರೀನಿಯಿಂದ. ಸೊ ಹೋಪ್ಫುಲಿ ದಿಸ್ ಜರ್ನಿ ವಿಲ್ ಕಂಟಿನ್ಯೂ ಇನ್ ದ ಫ್ಯೂಚರ್. ಸೊ ಆಲ್ ದಿ ಬೆಸ್ಟ್ ಶ್ರೀನಿ ಆ್ಯಂಡ್ ದಿ ಎಂಟೈರ್ ಟೀಮ್. ಆ್ಯಂಡ್ ಯಾ, ಅಷ್ಟೇ.
ಬಂದಿರುತ್ತೆ ಅದು ಇವಾಗ ಒಂದು ಆಲ್ಮೋಸ್ಟ್ ಒಂದು ಇನ್ನೂರು title ಮಾತಾಡಿದ್ವಿ ಅಂತ. ನೂರ ಮೇಲೆ ಟೈಟ್ಲ್ಗಳಿಂದ ಯೋಚನೆ ಮಾಡ್ತಾ ಇದ್ವಿ. ಬಟ್ ನಮ್ಮ ಸಬ್ಜೆಕ್ಟಿಗೆ ಯಾವುದೋ ಒಂದು ಸೂಟಬಲ್ ಆಗಿರೋ ಅಂತ ಟೈಟ್ಲ್ ಬೇಕಾಗಿತ್ತು. ಬೇಸಿಕ್ಲಿ ಏನಕ್ಕೆ ಓಲ್ಡ್ ಮಾಂಕ್ ಅಂದರೆ ಕತೆ ಬಂದು ದೇವಲೋಕದಲ್ಲಿ ಓಪನ್ ಆಗುತ್ತೆ. ಶ್ರೀಕೃಷ್ಣ ಪರಮಾತ್ಮ ನಾರದಂಗೆ ಶಾಪ ಕೊಡ್ತಾನೆ. ಸೊ ನಾರದ ಭೂಲೋಕಕ್ಕೆ ಬಂದಾಗ ಅವ್ನ ಲವ್ ಸ್ಟೋರಿ ಏನು ಹೇಳ್ತಾನೆ ಅನ್ನೋದೇ ಒಂದು ಲೈನ್ ಕತೆ. ಸೊ ನಾರದ ಅಂದ ತಕ್ಷಣ ನಮಗೆ ಸನ್ಯಾಸಿ ಅಂತ ಬರೋದು. ಓಲ್ಡ್ ಮಾಂಕ್ ಲಿಟರಲ್ ಕನ್ನಡಕ್ಕೆ ನಾವು ಟ್ರಾನ್ಸ್ಲೇಟ್ ಮಾಡಿದ್ರೆ ಹಳೆ ಸನ್ಯಾಸಿ ಅಂತ. ಸೊ ನಾರದ ಸನ್ಯಾಸಿ, ಹಳೆ ಸನ್ಯಾಸಿ, ಇದಕ್ಕೆ ಆಪ್ಟ್ ಆಗಿರುವಂಥ ಟೈಟ್ಲ್ ಯಾವುದು ಅಂತ ಹುಡುಕ್ತಾ ಇರ್ಬೇಕಾದ್ರೆ ಓಲ್ಡ್ ಮಾಂಕ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಓಲ್ಡ್ ಮಾಂಕ್ ಅಂತ ಇಟ್ವಿ. ಸರ್ ನಿಮ್ದು ಬ್ರ್ಯಾಂಡ್ ಅದೇನಾ ಇಲ್ಲ ಯಾವುದು ಸರ್? ಬೇಡ ಶಿಶಿ ಅಲ್ಲ, ಬಿಸ್ಲರಿ ವಾಟರ್ ನಮ್ಮನ್ನು ಸೇರಿಸಿ ನಾನೊಂದು IT ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಕೆಲಸ ಕೊಡೋರು, ಸಂಬಳ ಮಾತ್ರ ಇಷ್ಟೇ ಕೊಡೋರು. ಆ ಕಂಪ್ನಿ ಹೆಸರು ನಾನು ತಗೊಳಕ್ ಇಷ್ಟ ಇಲ್ಲ, ಯಾಕಂದ್ರೆ ಸುಧಾಮೂರ್ತಿ ಅವ್ರ ಯಜಮಾನ್ರಿಗೆ ಬೇಜಾರಾಗುತ್ತೆ. ಸೊ ಕೆಲಸ ಮಾಡೋ ಕಂಪ್ನಿ ಬಗ್ಗೆ ಮಾತಾಡಬಾರ್ದಲ್ಲ ಸಂತೋಷ್? ಅದು ಖಂಡಿತ. ಸುಮ್ಮನೆ ಯಾಕೆ ವೈ ಶ್ರೀನಿ ಆಸ್ ಅ ಡೈರೆಕ್ಟರ್ ಹೌ ಈಸ್ ಹಿ? ಓಕೆ ಅನ್ಬಿಡಿ ನೋಡ್ಕೊತೀನಿ ಆಮೇಲೆ ನೋಡ್ತೀನಿ. ಯಾರ ಇಂಟ್ರೆಸ್ಟ್ ಇತ್ತು ಅಂದ್ರೆ ಶ್ರೀನಿ ಟೀಮ್ ಜಾಯ್ನ್ ಆಗೋದಕ್ಕೆ ಒಂದ್ 2 ಸರಿ ಯೋಚನೆ ಮಾಡಿ ಜಾಯ್ನ್ ಆಗಿ. ಯಾಕಂದ್ರೆ ತುಂಬಾ ಅಲ್ಲ, ಮೋಸ್ಟ್ಲಿ ಅಫ್ಘಾನಿಸ್ತಾನದಲ್ಲಿ ಕಾಬೂಲ್ ಅಲ್ಲಿ ಆರಾಮಾಗಿದ್ರು. ಡೈರೆಕ್ಷನ್ ಟೀಮಲ್ಲಿ ಯಾರು ಆರಾಮಾಗಿರಕ್ಕಾಗಲ್ಲ. ಯಾಕಂದ್ರೆ ಅಷ್ಟೇ ಕೆಲಸ ಕೊಟ್ಟಿರ್ತಾರೆ. ಒಂದು ಸೀನ್ ಕಳ್ಸಿದ್ರೆ 10 ಸೀನ್ ವಾಪಸ್ ಬರಬೇಕು ಅಂತ ಕಳ್ಸಿರ್ತಾರೆ. ಬಟ್ ಇಟ್ಸ್ ನೈಸ್ ಬಿಕಾಸ್ ಎಲ್ಲ ಸಿನಿಮಾಗೋಸ್ಕರನೇ ಮಾಡೋದು. ಸೊ ಬೆಟರ್. ನಾನು ಮೊದಲನೇ ಸಿನಿಮಾಯಿಂದ ಈ ಸಿನಿಮಾಗೆ ಮೆಚೂರ್ಡ್ ಆಗಿರೋಕ್ಕೆ ಒನ್ ಆಫ್ ದ ರೀಸನ್ ಅವರು ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್. ಏನ್ ಮೇಡಮ್, ಛೇ 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 ಛೇ, ಎಂತ ಗಂಡನ ಮೇಲೆ ಭಯ ನೋಡಿ. ನಿಜವಾಗ್ಲೂ ಸರ್, ಶ್ರೀನಿ ಸರ್ ಏನೋ ಅನ್ಕೊಂಡಿದ್ದೆ. ಅಶೋಕ್ ಹೆಗಡೆ ಸರ್ ಅವರು ದಯವಿಟ್ಟು ಬರಬೇಕು. ಎಲ್ಲರೂ ಇದೆ. ಓಕೆ, ಸೊ ಎಲ್ಲ ಇದೆ ಅಲ್ವಾ? ಫ್ರೇಮ್ ಕಂಪ್ಲೀಟ್ ಆಗಿದೆ ಅಲ್ವಾ? ಸೂಪರ್ ಸರ್. ಬನ್ನಿ ಸರ್, ನಮಸ್ಕಾರ ಸರ್, ಬನ್ನಿ ಸರ್. ಸುತ್ತೇವ್ರ ಮುಂದೆ ಬನ್ನಿ ಎಲ್ಲರೂ ದಯವಿಟ್ಟು. ಸುನೀಲ್, ನೀ ಹೇಳ್ಬೇಕು. ಸುನೀಲ್ ಸರ್ ಇದೆ ಸರ್. ಸರ್ ಹಂಗೆ ರೀ ಸರ್, ಎಲ್ಲ ಹಂಗೆ ಸ್ವಲ್ಪ ಹತ್ರ ಬನ್ನಿ ಸರ್. ಸ್ಯಾಂಡಲ್ವುಡ್, ಕರ್ನಾಟಕದ ಸ್ಯಾಂಡಲ್ವುಡ್ನ ಪ್ರತಿನಿಧಿಗಳು ಮತ್ತು ಯುವ ಪ್ರತಿಭೆಗಳು ಬಹಳ ಉತ್ಸಾಹದಿಂದ, ಬಹಳ ವಿಚಕ್ಷಣೆಯಿಂದ, ಸ್ವಸಾಮರ್ಥ್ಯದಿಂದ ಕೆಲಸವನ್ನು ಮಾಡ್ತಿರುವಂತಹ ರೀತಿ ನೀತಿಗಳನ್ನು ನೋಡಿದಾಗ ನನಗೆ ಬಹಳ ಹುಮ್ಮಸ್ಸು ಉಕ್ಕಿ ಬರ್ತಾ ಇದೆ. ನಿಜವಾಗ್ಲೂ ಇವತ್ತು ನನಗೆ ಒಂದು ರೀತಿಯ ಸೌಭಾಗ್ಯದ ದಿನ. ಸುಮಾರು 1.25 ವರ್ಷಗಳಿಂದ ನಾನು ಗೇಟಿಂದ ಹೊರಗಡೆ ಬಂದಿರಲಿಲ್ಲ. ಕಾರಣಾಂತರಗಳು ನಿಮಗೆಲ್ಲ ಗೊತ್ತು. ಕೊರೋನಾ. ನಮ್ಮ ಏರಿಯಾ ಪೊಲೀಸ್ ಇನ್ಸ್ಪೆಕ್ಟರ್ ಬಂದು ದಯವಿಟ್ಟು ಹೊರಗಡೆ ಬರಬೇಡಿ, ಯಾರು ಹೊರಗಡೆಯಿಂದ ಬಂದವ್ರನ್ನೇ ಸೇರಿಸಬೇಡಿ ಹಾಗೆ ಅಂತ ನಿರ್ಬಂಧ ಮಾಡಿ ಹೋದ್ರು. ಹಾಗಾಗಿ ಗೇಟಿಂದ ಹೊರಗಡೆ ಬಂದಿರಲಿಲ್ಲ. ಇವತ್ತು ನಾನು ನಮ್ಮ ಶ್ರೀನಿ ಓಲ್ಡ್ ಮಾಂಕ್ ಈ ಸುಸಂದರ್ಭ ಸಮಂಜಸವಾದ ಸಂದರ್ಭದಲ್ಲಿ ಪಾಲ್ಗೊಂಡು ಸಂತೋಷ ಪಡುವಂತ ಒಂದು ಮಹತ್ತರ ದಿನ ಅಂತ ನಾನು ಭಾವಿಸಿದ್ದೀನಿ. ಯಾಕಂದ್ರೆ 2 ವರ್ಷ ಕತ್ತಲಲ್ಲಿದ್ದೆ. ಇದಕ್ಕೆ ಕಾರಣ ಓಲ್ಡ್ ಮಾಂಕ್ ಶ್ರೀನಿವಾಸ್ ಅವರು ಮತ್ತು ಮೈತ್ರಿ ಅವರು ಬಹಳ ಒತ್ತಾಯ ಮಾಡಿ ನೀವು ಬರಲೇಬೇಕು ಅಂದರು. ಹೊರಗಡೆ ಎಲ್ಲೂ ಬರೋದಕ್ಕೆ ಆಗಲಿಲ್ಲ. ಭಯ, ಇನ್ನು ಕೊರೋನಾ ಹಾವಳಿ ಇನ್ನೂ ಇದೆ. ಜಗತ್ತನ್ನು ಅಲ್ಲಾಡಿಸ್ತಿರುವಂತ ಕೊರೋನಾ ಇನ್ನೂ ಇದೆ. ಅದರಿಂದ ನಾವು ಆದಷ್ಟು ನಿರ್ಬಂಧದಲ್ಲಿರೋದೇ ಉತ್ತಮ ಅಂತ ಅನ್ನಿಸ್ತು. ಇವತ್ತು ಈ ಹಳೆ ಸನ್ಯಾಸಿ ಅಂದಾಗ ನನಗೊಂಥರ ಆಶ್ಚರ್ಯವಾಯಿತು, ಖೇದವಾಯಿತು. ಹಳೆ ಸನ್ಯಾಸಿ ಅಂದ್ರೆ ಒಂದು ರೀತಿ ಜೋಕ್ ಮಾಡಿಬಿಟ್ಟು ಈ ರಮ್ ಗಿಮ್ ಕೊಟ್ಬಿಡ್ತಾರೋ ಏನೋ ಹಾಗೆ ಅಂತ. ಆಮೇಲೆ ಕತೆ ಕೇಳಿದಾಗ ಏನೋ ಒಂದು ರೀತಿ ಇದೆ. ನಾನು 2 ಸೀನ್ ಮಾಡಿದ್ದು, ಒಂದು ಮೋಟಿ, ಒಂದು ಟಾಕಿ, 2 ಸೀನ್ ಮಾಡಿದ್ದೇನೆ. ಗೌರವದಿಂದ ನಡೆಸ್ಕೊಂಡ್ರು. ಆದರೆ ಈ ಸಂದರ್ಭದಲ್ಲಿ ನನಗೆ ಬಹಳ ಸಂತೋಷ ಅಂತಂದ್ರೆ 2 ವರ್ಷ ಆದಮೇಲೆ ಜಗತ್ತಿನಲ್ಲಿ ನಾನು ಪಾಲ್ಗೊಳ್ಳೋದಕ್ಕೆ ತುಂಬಾ ಸಂತೋಷಿತನಾಗಿದ್ದೇನೆ. ಓಲ್ಡ್ ಮಾಂಕ್ ಬಹಳ ಯಶಸ್ವಿಯಾಗಲಿ.
ಅದ್ಭುತವಾದ ಯಶಸ್ಸನ್ನು ಗಳಿಸಿ ಶ್ರೀನಿಯವರು ಮತ್ತೆ ವರ್ಷಕ್ಕೆ 1-2-3 ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಭಗವಂತ ಅವರಿಗೆ ಅನುಗ್ರಹಿಸಲಿ. ಅವರು ಸೆಟ್ಟಲ್ಲಿ ನೋಡಿದಾಗ ನನಗೆ ಪಾದರಸದ ವ್ಯಕ್ತಿತ್ವ ಅಂತ ಅರ್ಥ ಆಯ್ತು. ತುಂಬಾ ಪಾದರಸದಂತೆ ಓಡಾಡ್ತಿದ್ರು. ಬಹಳ ಚುರುಕಾದ ವ್ಯಕ್ತಿ, ಬಹಳ ಚುರುಕ. ಒಂದು ಕಾಲ ನಿಲ್ತಿರ್ಲಿಲ್ಲ. ಡೈರೆಕ್ಷನ್ ಮಾಡೋವಾಗ್ಲೂ ಅಷ್ಟೇನೆ ಬಹಳ ಚೆನ್ನಾಗಿ ಡೈರೆಕ್ಷನ್ ಮಾಡಿ ಮಂದಟ್ಟು ಮಾಡಿ ಮತ್ತೆ ಹೋಗಿ ಮುಂದೆ ಕೂತ್ಕೊಂಡು ನೋಡೋರು. ಹೀಗೆಲ್ಲ ನೋಡಿದಾಗ ನನಗೆ ಬಹಳ ಸಂತೋಷ ಆಯ್ತು. ಯುವ ಪ್ರತಿಭೆ, ಇವತ್ತು ಯುವ ಪ್ರತಿಭೆಯಲ್ಲಿ ನಾನು ನನಗೆ 89 ವರ್ಷ, ಈಗ 90ರ ಆಸ್ಪಾಸ್ನಲ್ಲಿದ್ದೀನಿ. ನಾನು ಇವನ್ನೆಲ್ಲ ನೋಡಿದಾಗ ನನಗೆ ಉತ್ಸಾಹ ಮತ್ತು ಹೊಸ ಜೀವನ ಮೂಡಿ ಬರ್ತಾ ಇದೆ, ಹಾಗನ್ನಿಸ್ತಿದೆ. ವರ್ಲ್ಡ್ ಬ್ಯಾಂಕ್ ಆದಷ್ಟು ಬೇಗ ಜಗತ್ತಿಗೆ ಪರಿಚಯವಾಗಿ, ಕರ್ನಾಟಕ ಜಗತ್ತಿಗೆ ಪರಿಚಯವಾಗಿ ಸ್ಯಾಂಡಲ್ವುಡ್ ನಲ್ಲಿ ಒಂದು ವಿಶೇಷವಾದಂಥ ಮಹತ್ತರವಾದಂಥ ಅತ್ಯದ್ಭುತವಾದಂಥ ಯಶಸ್ಸನ್ನು ಗಳಿಸ್ತಕ್ಕಂಥ ಚಿತ್ರವಾಗಲಿ. ಈ ಚಿತ್ರದ ಯಶಸ್ಸಿನಿಂದ ಪ್ರಭಾವಿತರಾಗಿ ಶ್ರೇಣಿಯವರು ವರ್ಷಕ್ಕೆ 2-3 ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟು ಸ್ಯಾಂಡಲ್ವುಡ್ ಅನ್ನ ಬಲಪಡಿಸಲಿ ಹಾಗೆ ಹಾರೈಸ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಯುವ ಪ್ರತಿಭೆ ದರ್ಶನ ಮಾಡಿ ನನಗೆ ಇವತ್ತು ಹೊಸ ಜೀವನ ಬಂದಂಗಾಗಿದೆ. ಕತ್ತಲಿಂದ ಬೆಳಕಿಗೆ ತಂದಿದ್ದೀರಿ. ಈ ಬೆಳಕು ಶಾಶ್ವತವಾಗಿ ನಿಮಗೆ ಚಿತ್ರರಂಗದ ಒಂದು ಉಜ್ವಲವಾದ ಬೆಳಕು ಭವಿಷ್ಯ ದೊರಕಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮೊದಲನೇದಾಗಿ ನೆರವೇರ್ತಕ್ಕಂಥ ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ. ಅಂಡ್ ತುಂಬಾ ಖುಷಿ ಆಗ್ತಿದೆ ಇವತ್ತು. ಓಲ್ಡ್ ಮಾಂಕ್ ನನಗೆ ತುಂಬಾ ನಿರೀಕ್ಷೆ ಇರುವಂತಹ ಸಿನಿಮಾ. ನಾನು ಬಹಳಷ್ಟು ಸಿನಿಮಾಗಳನ್ನ ಮಾಡ್ತಿದ್ದೀನಿ, ಬಟ್ ಅಷ್ಟು ಸಿನಿಮಾಗಳಲ್ಲಿ ಇದು ನಂಬರ್ 1 ನನಗೆ ತುಂಬಾ ನಿರೀಕ್ಷೆ ಇರುವಂತಹ ಸಿನಿಮಾ ಅಂತ ಹೇಳ್ಬೋದು. ಅಂಡ್ ಶ್ರೀನಿ ಸರ್ನ ಎಲ್ರು ಪಾಪ ತುಂಬಾ ಏನೋ ಅಷ್ಟು ಕಷ್ಟ ಇಷ್ಟು ಕಷ್ಟ ಅಂತ ಹೇಳಿದ್ರು. ಆನೆಸ್ಟ್ಲಿ ಈಸ್ ದ ಮೋಸ್ಟ್ ಸ್ವೀಟೆಸ್ಟ್ ಪರ್ಸನ್. ಅಂಡ್ ಅವ್ರಿಗೆ ತುಂಬಾ ಕ್ರಿಯೇಟಿವಿಟಿ ಇದೆ. ಅಂಡ್ ಅವ್ರಿಗೆ ಏನ್ ಬೇಕು ಅದನ್ನ ತೆರೆ ಮೇಲೆ ತರೋದಕ್ಕೆ ಹೊಡೆದಾಡ್ತಾರೆ, ಕಷ್ಟಪಡ್ತಾರೆ. ಸೊ ಅದ್ ಎಷ್ಟು ಆಗುತ್ತೋ ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಹಾಗಾಗಿನೇ ಕಡಿಮೆ ಸಿನಿಮಾಗಳು ಮಾಡಿದ್ರು ಒಂದು ಕ್ವಾಲಿಟಿ ಸಿನಿಮಾಗಳು ಅವರಿಂದ ಬಂದಿದೆ ಅಂತ ಹೇಳ್ಬೋದು. ಅಂಡ್ ಹೋಲ್ ಟೀಮ್ ಒಂದು ಇಲ್ಲೆಲ್ಲ ಕಾಯ್ತಾ ಇದಾರೆ ಪಿ ಹೇಳಿ ಅಂತ. ಇಟ್ಸ್ ಓಕೆ. ಅಂಡ್ ಹೋಲ್ ಟೀಮ್ ಒಂದು ಸೂಪರ್ ಟೀಮ್ ಅಂತ ಹೇಳ್ಬೋದು. ಅಂಡ್ ಇನ್ನು ಶ್ರೀನಿ ಸರ್ ವೈಫ್ ನನ್ನ ಫೇವ್ರೇಟ್ಸ್ರು. ಅವರು ಕೂಡ ಪ್ರತಿಯೊಬ್ರು ಇವ್ರ ಅಂತ ಹೆಸರು ಹೇಳಾಗಿಲ್ಲ, ಪ್ರತಿಯೊಬ್ರು ಕೂಡ ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡೋದಕ್ಕೆ ತುಂಬಾ ಶ್ರಮ ಪಟ್ವಿ. ಅಂದ್ರೆ ಒಂಥರ ಫ್ರೆಂಡ್ಸ್ ತರ ಇದ್ವಿ. ಇದು ತುಂಬಾ ಕಷ್ಟ, ಯೂಶಲಿ ಸುಮ್ನೆ ಸಿನಿಮಾ ಆಗುತ್ತೆ, ಬಟ್ ಫ್ರೆಂಡ್ಸ್ ತರ ತುಂಬಾ ಖುಷಿಯಿಂದ ಮಾಡಿದಂತ ಸಿನಿಮಾ ಇದು. ಅಂಡ್ ಸುನೀಲ್ ಸರ್, ಎಸ್ ನೀವು ಹೇಳ್ತಾ ನೋಡಿದ ತಕ್ಷಣ ಎಕ್ಸ್ಕ್ಯೂಸ್ ಮೀನೇ ಮಾತಿಲ್ಲ, ಕ್ಯಾಲ್ಕುಲೇಟ್ ಮಾಡೋಣ ಅಂತ, ಬಟ್ ಸ್ಟಿಲ್ ಅವ್ರು ಹಂಗೆ ಇದ್ದಾರೆ. ಸೊ ತುಂಬಾ ಖುಷಿ ಪಟ್ಟು ಕೆಲಸ ಮಾಡಿದಂತ ಸಿನಿಮಾ. ನನಗೆ ನನಗೂ ಕೂಡ ಟ್ರೇಲರ್ ನೋಡೋಕೆ ತುಂಬಾ ಆಸೆ ಇದೆ. ತುಂಬಾ ಚೆನ್ನಾಗಿ ಮೂಡ್ ಬಂದಿರುತ್ತೆ ಅನ್ನೋ ನಂಬಿಕೆ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರ್ಲಿ. ಥ್ಯಾಂಕ್ ಯು. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಬ್ರ್ಯಾಂಡ್ ಬಗ್ಗೆ ಕೇಳಿದ್ರಿ. ಬ್ರ್ಯಾಂಡ್ಗೂ ನನಗೂ ದೂರ ಸ್ವಲ್ಪ. ಈ ಓಲ್ಡ್ ಮಾಂಕ್ ಟೈಟಲ್ ಶ್ರೀನಿ ಇದು ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ಅಂತ ಫೋನ್ ಮಾಡಿದಾಗ ವಾಟ್ ಕೈಂಡ್ ಆಫ್ ಟೈಟಲ್ ಅಂತ ಅಂದ್ಕೊಂಡೆ. ಬಟ್ ದೆನ್ ಅದರ ನರೇಷನ್ ಹೀಗೆ ಅಂತ ಹೇಳಿದಾಗ ತುಂಬ ಸಮಂಜಸ ಅಂತ ಅನ್ನಿಸ್ತು. ಈ ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ ಮಾಡಬೇಕು ಅಂತ ಕೇಳಿದ್ರು. ಶ್ರೀನಿ ಅದ್ರ ಬಗ್ಗೆ ಹೇಳ್ಬೋದಾ? ಓಕೆ. ಈ ಸಿನಿಮಾದಲ್ಲಿ ನಾನು ಕೃಷ್ಣನ್ ಪಾತ್ರ ಮಾಡ್ತಾ ಇದ್ದೀನಿ. ಇದು ಕೆಲವು ಸನ್ನಿವೇಶಗಳಲ್ಲಿ ಬಂದು ಹೋಗೋ ಪಾತ್ರ. ಒಂದು ಗೆಸ್ಟ್ ರೋಲ್ ಮಾಡಬೇಕು ಅಂತ ಶ್ರೀನಿ ಹೇಳಿದ್ರು. ಇಡೀ ಕಥೆಯನ್ನು ಹೇಳಿದ್ರು. ಆ್ಯಂಡ್ ಇದರಲ್ಲಿ ನನ್ನ ಪಾತ್ರ ಏನು ಅಥವಾ ನಾನು ಬರೋ ಸನ್ನಿವೇಶಗಳು ಹೇಗಾಗುತ್ತೆ, ಅದರಿಂದ ಚಿತ್ರಕ್ಕೆ ಹೇಗೆ ತಿರುವು ಬರುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ತುಂಬ ಹಾಸ್ಯಕ್ಕೆ ಒತ್ತು ಕೊಟ್ಟಿದ್ದಾರೆ. ಶ್ರೀನಿ ಅವ್ರದ್ದು ಮುಂಚಿನ ಎಲ್ಲ ಸಿನಿಮಾಗಳನ್ನ ನೋಡಿದ್ದೀನಿ. ಶ್ರೀನಿವಾಸ ಕಲ್ಯಾಣ ತುಂಬ ಇಷ್ಟ ಆಗಿತ್ತು. ಬೀರ್ಬಲ್ ಕೂಡ ತುಂಬ ಇಷ್ಟ ಆಗಿತ್ತು. ಸೊ ಐ ಅಡ್ಮೈರ್ ಹಿಸ್ ಟ್ಯಾಲೆಂಟ್ ಆಸ್ ಎ ಡೈರೆಕ್ಟರ್. ಸೊ ಇದರಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ರು. ಅದನ್ನೆಲ್ಲ ಹೇಳಿದ್ರು. ಕೇಳ್ತಾ ಇದ್ದಾಗಲೇ ತುಂಬ ಖುಷಿ ಆಯಿತು, ಈ ಥರದೊಂದು ಸಿನಿಮಾ ಮಾಡ್ತಿದ್ದಾರೆ ಅಂತ. ಆ ಕಾನ್ಸೆಪ್ಟೇ ಒಂಥರ ಫನಿ ಆಗಿದೆ. ಇಟ್ಸ್ ಎಂಟರ್ಟೈನಿಂಗ್. ಸೊ ಈ ಇದರಲ್ಲಿ ಒಂದು ಗೆಸ್ಟ್ ರೋಲ್ ಅಂತ ಕೇಳಿದಾಗ ನನ್ನ ಅಸೋಸಿಯೇಷನ್ ವಿತ್ ಶ್ರೀನಿ ಗೋಸ್ ಬ್ಯಾಕ್ ಟು ಹಿಸ್ ರೇಡಿಯೋ ಡೇಸ್. ಅವರು RJ ಆಗಿದ್ದಾಗಿನಿಂದ ನನಗೆ ಅವ್ರು ಪರಿಚಯ ಇದ್ದಾರೆ. ಸೊ ಆ ಸ್ನೇಹದಿಂದ ಇದರಿಂದ
ನಾನು ಒಪ್ಕೊಂಡೆ. ಆ್ಯಂಡ್ ಅವರು ಅಷ್ಟೇ ಆತ್ಮೀಯವಾಗಿ ನನ್ನ ನಡೆಸ್ಕೊಂಡ್ರು. ಅವ್ರ ಜೊತೆಗೆ 2-3 ದಿವಸ ಶೂಟಿಂಗ್ ಮಾಡಿದ್ದು ತುಂಬ ಮಜವಾಗಿತ್ತು. ಅವರ ಇಡೀ ತಂಡ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ವೆರಿ ಗುಡ್ ಡೈಲಾಗ್ ರೈಟರ್ಸ್ ಆ್ಯಂಡ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಏನೇನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್. ಒಂದು ದಿನದ ಶೂಟಿಂಗ್ನಲ್ಲಿ ನನ್ನ ಗುರುಗಳಲ್ಲಿ ಒಬ್ಬರಾದ ಎಸ್ ನಾರಾಯಣ್ ಸರ್ ಅವ್ರ ಜೊತೆಗೂ ಕೆಲಸ ಮಾಡೋಕ್ಕೆ, ಅವ್ರನ್ನ ಭೇಟಿ ಮಾಡೋಕ್ಕೊಂದು ಅವಕಾಶ ಸಿಕ್ತು. ಸೊ ಅದರದ್ದೆಲ್ಲ ಖುಷಿ ಇತ್ತು. ಅದಿತಿ ಅವ್ರ ಜೊತೆಗೆ ಮೊದಲನೇ ಸರ್ತಿ ಒಂದು ಸಿನಿಮಾ ಅಂತ ಮಾಡ್ತಾ ಇರೋದು. ಸೊ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ದಟ್. ಸಿ.ಕೆ. ಚಂದ್ರು ಸರ್ ಅವ್ರ ಜೊತೆಗೆಲ್ಲ ಕೆಲಸ ಮಾಡಿದ್ದು ತುಂಬ ಖುಷಿ ಅನ್ನಿಸ್ತು. ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಶ್ರೀನಿ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್. ಆ್ಯಂಡ್ ಶ್ರೀನಿ ಜೊತೆ ಮೊದಲನೇ ಸರ್ತಿ ಅವ್ರ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ದು ಅಂತ ತುಂಬ ಖುಷಿ ಆಯಿತು. ಸೊ ಲುಕಿಂಗ್ ಫಾರ್ವರ್ಡ್ ಟು ಮೋರ್ ವಿತ್ ಯು ಶ್ರೀನಿ. ಆ್ಯಂಡ್ ಐ ಆಮ್ ಶೋರ್ ಟ್ರೈಲರ್ ತುಂಬ ಚೆನ್ನಾಗಿ ಕಟ್ ಮಾಡಿರ್ತೀರಿ. ಸೊ ಐ ಆಮ್ ಆಲ್ಸೋ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಎಲ್ಲ ಶುಭವಾಗಲಿ, ಎಲ್ಲ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಟು ಯು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. It's always fun working with Srini, and we have a lot of you can say creative fights as well sometimes, which is actually important for the film. And it's actually fun in the film because it's a mix up of both kind of Western and South Indian music into it, and we are trying to come up with some good music out here. And Srini is the one who always pushes. Means he comes up as like, guys, you can do this one, you can do the next one and the next song. And we have made a lot of songs in which we have selected very few of it, which is in the film right now. And I'll say that the film is going good, and the work experience with him is amazing. And the last time he made Saurabh to sing one of the song for Birbal, and this time he has made me sing another song in the film. Hopefully we are expecting it to come really soon for you guys as well. That's it. Thank you so much. Okay, here's the one. ಬಂದೆ ನಾನು ಫ್ರಮ್ ಹೆವೆನ್ನು, ಸನ್ನು ಆಫು ಎಸನಾರಾಯಣು, ಈಗ ತಾನೇ ಮಾಡ್ಸಿ ಬಂದೆ ಮಾಜಿಡವ್ವ ಮ್ಯಾರೇಜ್ ಅನ್ನು. ನಂಗಿಂತ ಒಳ್ಳೆ ಹುಡುಗಿ ಸಿಕ್ತಾಳ್ ನಿಂಗೆ ಅನ್ಬಿಟ್ಟು ಹೋದವ್ರಿಗಿಲ್ಲ, ನಂಗಿಂತ ಒಳ್ಳೆ ಹುಡುಗ ಸಿಕ್ಕಿದಂತೂ ಚರಿತ್ರೆಲೇ ಇಲ್ಲ. IAS ನಾನು ಅಂದ್ರೆ I'm single, I can't tolerate to if I see a couple. IAS ನಾನು ಅಂದ್ರೆ I am a single, I can't tolerate to if I see a couple. ಅವ್ರಿಗೇನು ಅಂದರೆ ಬೇಸಿಕ್ಲಿ ಅವ್ರ ವಾಯ್ಸ್ ತುಂಬ ಚೆನ್ನಾಗಿದೆ. ಸೊ ಕನ್ನಡ ಹಾಡನ್ನ ಹಾಡಿಸಿ, ಸೊ ಇದ್ರ ಮೂಲಕ ಅವ್ರಿಗೆ ಕನ್ನಡ ಕಲಿಸ್ತಾ ಇದ್ದೀನಿ ಇಬ್ರಿಗೂ. ಸೊ ದಟ್ ಕನ್ನಡ ಸಿನಿಮಾ ಮ್ಯೂಸಿಕ್ ಸ್ಕೋರ್ ಮಾಡೋಕೆ ನನಗೂ ತುಂಬ ಈಸಿ ಆಗುತ್ತೆ, ಅವ್ರಿಗೂ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಶ್ಯಾಮ್ ಸರ್ ಕೈಲಿ ಮಾತಾಡ್ಸಿದ್ಮೇಲೆ ಅವ್ರ ಕೈಲಿ ಒಂದು ಕನ್ನಡ 2 ಲೈನ್ ಸಾಂಗ್ನ ಹಾಡಿಸ್ತೀನಿ. ಶ್ಯಾಮ್ ಸರ್. ಎಲ್ರಿಗೂ ನಮಸ್ಕಾರ. ಭಾಳ ದಿವಸ ಆದಮೇಲೆ ಈ ಥರ ಒಂದು ಈವೆಂಟ್ನ ಪಾರ್ಟ್ ಆಗೋಕ್ಕೆ ಒಂದು ಖುಷಿ ಆಗ್ತಾ ಇದೆ. ಇದೇ ಥರ ಕಂಟಿನ್ಯೂ ಆಗಲಿ, ಇಂಡಸ್ಟ್ರಿ ಓಪನ್ ಆಗಲಿ, ಒಳ್ಳೇದಾಗಲಿ ಎಲ್ಲರಿಗೂ ಅಂತ. ಓಲ್ಡ್ ಮಾಂಕ್ ಬಗ್ಗೆ ಇವಾಗ ಸರ್ ಕೇಳ್ತಾಯಿದ್ರು ಯಾವ ಬ್ರ್ಯಾಂಡ್ ಅಂತೇಳಿ. ಮೋಸ್ಟ್ಲಿ ಇನ್ಮೇಲೆ ಓಲ್ಡ್ ಬ್ಯಾಂಕ್ ಬಂದು ಲಾಫ್ಟರ್ ಬ್ರ್ಯಾಂಡ್ ಆಗ್ಬೋದು, ಅಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಕಾನ್ಫಿಡೆಂಟಾಗಿ ಹೇಳ್ತೀನಿ, ಸಾಂಗ್ಸ್ಗಳು ಮಾತ್ರ 100% ರೀಚ್ ಆಗುತ್ತೆ, ತುಂಬ ದೊಡ್ಡ ಹಿಟ್ ಆಗುತ್ತೆ. ಇನ್ ಟ್ರೈಲರ್ ನೀವು ನೋಡ್ತೀರಾ, ನಾನಂತೂ ಇನ್ಕ್ಲೂಡಿಂಗ್ ಅದು ಎವ್ರಿ ಒಂದು ಟ್ರೈಲರ್ಗಾಗಲಿ ಒಂದು ಸಾಂಗ್ ಆಗಲಿ ಒಂದೊಂದು ಇದಕ್ಕೂ ಒಂದೊಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ನನಗೆ ಗೊತ್ತಿಲ್ಲ ವೆದರ್ ಟ್ರೈಲರ್ ಕಾನ್ಸೆಪ್ಟ್ ತೋರಿಸಿದ್ರು ಇಲ್ವೋ ಅಂತೇಳಿ. ಅದು ಟ್ರೈಲರ್ ರಿಲೀಸ್ ಮಾಡೋದಕ್ಕೂ ಒಂದು ಕಾನ್ಸೆಪ್ಟ್ ಮಾಡಿದರು, ತುಂಬ ಹಿಲೇರಿಯಸ್ ಆಗಿತ್ತು. ಅದನ್ನು ಒಂಥರ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ಇದೇ ಥರ ಸಿನಿಮಾನು ಲಾಫ್ಟರ್ ಬ್ರ್ಯಾಂಡ್ ಹಾಗೆ ಆಗುತ್ತೆ. ಓಲ್ಡ್ ಮಾಂಕ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಊರ ಸುತ್ತಲೂ ಪಿಸುಗುಡುತ್ತ ಕತ್ತಲು ಹೇರುತ್ತಿತ್ತು ಏಳು ಸುಳ್ಳು, ಸತ್ಯದ ಊರಿಗೆ ದಾರಿಯನ್ನು ಕೆಡುತ್ತಾ ಬಂದು ಬರುವ ಬೀರುಬಲ್ಲು. ಖಡಾರ ರಾತ್ರಿ ಖರಾಬು ಸ್ವಪ್ನ ಕರಾರು ಮೀರಿ ಕತ್ತಲಲ್ಲಿ ಸೇರಿಕೊಂಡು ಎಡುನಲ್ಲು. ಥ್ಯಾಂಕ್ ಯು. ಓಲ್ಡ್ ಏಜ್ ಹೌಸ್ ಅಲ್ಲಿ ಕೆಲವೊಂದಲ್ಲ ತುಂಬಾ ಸಿನಿಮಾದ ಮೇಜರ್ ಪೋರ್ಷನ್ ಅಲ್ಲಿ ನಡೆಯುತ್ತೆ. ಅಲ್ಲಿ ಕೂತಿದ್ದಾರೆ ಅಲ್ಲಿ 2 ಲೈನ್ ಅಲ್ಲಿ. ಬಹುಶಃ ಅವರು
ಅವರನ್ನ ನೀವು ನನಗಿಂತ ಅಥವಾ ಬೇರೆ ಯಾವುದೇ ಪಾತ್ರಗಳಿಗಿಂತ ಅವ್ರನ್ನ ನೀವು ತೆರೆ ಮೇಲೆ ಸಾಕಷ್ಟು ಎಂಜಾಯ್ ಮಾಡ್ತೀರಾ. ಅಂಡ್ ನಾವು ಬರೀ ಪಾತ್ರ ಮಾಡ್ಬೇಕಾದ್ರೆ ಅಷ್ಟೇ ಅಲ್ಲ, ಅದ್ರ ಹೊರತಾಗಿ ನಾವೆಲ್ಲರೂ ಸುತ್ತಲೂ ಕುತ್ಕೊಂಡಾಗ ಎಲ್ಲರೂ ಅವ್ರವ್ರ ಸ್ಟೋರಿ ಹೇಳ್ತಾ ಇದ್ರು, ಅವ್ರ ಮಕ್ಳ ಬಗ್ಗೆ ಹೇಳ್ತಾ ಇದ್ರು, ಅವ್ರ ಸ್ಟ್ರಗಲ್ ಬಗ್ಗೆ ಹೇಳ್ತಾ ಇದ್ರು. ನನಗೆ ವೈಯಕ್ತಿಕವಾಗಿ ಈ ಸಿನಿಮಾದಲ್ಲಿ ಮೋಸ್ಟ್ ಮೆಮೊರೇಬಲ್ ಪಾರ್ಟ್ ಅದು. ಸೊ ಅವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಮೈನ್ ಮ್ಯಾಟರ್ ಇತ್ತಲ್ವಾ, ತುಂಬಾ ಎನ್ಕರೇಜ್ ಮಾಡಿದ್ರು ನಮಗೂ. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಯೂಟ್ಯೂಬರ್ಸ್ ಎಲ್ಲಾನು ಎಲ್ಲ ಕಾಂಟೆಂಟ್ ನೋಡ್ತಾರೆ. ಇದು ಮುಂಚೆನೇ ಹೇಳ್ಬಿಟ್ಟಿರ್ತೀನಿ, ನೀವು ಯೂಟ್ಯೂಬರ್ಸ್, ಫೇಸ್ಬುಕ್, ಟಿಕ್ಟಾಕ್ ಯಾವುದೇ ಕಾಂಟೆಂಟ್ ಮಾಡ್ಬೇಕಾದ್ರೂ ಸರ್ ಎಲ್ಲ ಕಾಂಟೆಂಟ್ ಫಾಲೋ ಮಾಡ್ತಾರೆ. ಯಾರು ಯಾವ ಪಿಕ್ ಆಗ್ತೀರಾ ಹೇಳಕ್ಕಾಗಲ್ಲ, ಪ್ಲೀಸ್ ಕಾಂಟೆಂಟ್ ಮಾಡಿ ಸ್ಟಾರ್ಟ್ ಮಾಡಿ. ಸರ್ ವಾಟ್ ವುಡ್ ಯು ಲೈಕ್ ಟು ಸೇ ಅಬೌಟ್ ದ ಫಿಲ್ಮ್? ವೆರಿ ಓಲ್ಡ್ ಫ್ರೆಂಡ್, ತುಂಬ ವರ್ಷಗಳಿಂದ ಪರಿಚಯ. ಇನ್ಫ್ಯಾಕ್ಟ್ ನನ್ನ ನೆವ್ಯೂ ಕ್ಲಾಸ್ಮೇಟ್, ಹಾಗಾಗಿ ಭಾಳ ವರ್ಷದ ಪರಿಚಯ. ಆ ಓಲ್ಡ್ ಮಾಂಕ್ ಜೊತೆಗೆ ಈ ಓಲ್ಡ್ ಮಾಂಕ್ ಇನ್ನೂ ಚೆನ್ನಾಗಿ ಹೋಗ್ಲಿ ಅಂತ ನಾನು ಶ್ರೀನಿಗೆ ಆಲ್ ದಿ ಬೆಸ್ಟ್ ವಿಶಸ್ ಕೊಡ್ತೀನಿ. ಜೊತೆಗೆ ಇಡೀ ಪ್ರೊಡಕ್ಷನ್ ಟೀಮ್ ಬರ್ತೀನಿ, ಒಳ್ಳೇದಾಗಲಿ. ಈಗ ಎಸ್, ಫಸ್ಟ್ ಆಫ್ ಆಲ್ ಎಲ್ಲ ಟೀಮ್ ಅವರು ಪ್ಲೀಸ್, ಆಲ್ ಆಫ್ ಯು ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ. ಈಗ ಓಲ್ಡ್ ಮಾಂಕ್ ಟ್ರೈಲರ್ನ ಸರ್ ರಿಲೀಸ್ ಮಾಡ್ತಾರೆ. ಪ್ಲೀಸ್ ಒಂದು ಸ್ಮಾಲ್ ಫೆಲಿಸಿಟೇಷನ್ ಟು ಪುನೀತ್ ರಾಜ್ಕುಮಾರ್ ಸರ್. ಒಂದು ಚೇರ್ ತಂದು ಅದು ಇನ್ನು ಪವರ್ ಬೇಕು. ಕಮಾನ್ ಇನ್ನ ಬೇಕು, ಇನ್ನ ಜೋಡಿಸ್ಬೇಕು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಸೂಪರ್ ಫ್ಯಾಂಟಾಸ್ಟಿಕ್. ಫೋನ್ ಹಚ್ಚಿರಿಂದ ಸ್ವಲ್ಪ ಹತ್ರ ಬನ್ನಿ ಸರ್. ಕ್ಲೋಸ್ 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 ಪರವಾಗಿಲ್ಲಪ್ಪ, ನಮ್ಮ ಕಂಪ್ನಿ ಕೊಟ್ಟರು ಯಾರು. ಕ್ಲೋಸ್ ಎಸ್ ಒಂಚೂರು ಸರ್ ಕ್ಲೋಸ್ ಕ್ಲೋಸ್. ಎಸ್ ಓಕೆ ಎಸ್. ಡಿಫ್ರೆಂಟ್ ಕಾಸ್ಟಿಂಗ್, ಕ್ರಿಯೇಟಿವ್ ತುಂಬ ಚೆನ್ನಾಗಿ ಕಾಣುತ್ತೆ. ಯಂಗ್ಸ್ಟರ್ಸ್ ಒಂದು ಕಡೆ ಜೋಶ್ ಕೊಟ್ಟರು. ಇನ್ನು ನಮ್ಮ ರೆಗ್ಯುಲರ್ ಸಿನಿಮಾ ಒಂದು ಜೋಶ್ ಇದೆ. ನಾನು ತುಂಬ ಖುಷಿಯಾಗಿದ್ದೇನೆ ಅಂದರೆ 4 ನಾಮಿನೇಟೆಡ್ ಫಾರ್ ಆಸ್ಕರ್, ಹಾಫ್ ಇನ್ ದಿ ಮೇಕರ್ಸ್ ಆಫ್ ಸೊ ಅಂಡ್ ಸೊ ಫಿಲ್ಮ್ಸ್. ಎಲ್ಲ ಹೊಸ ಕ್ರಿಯೇಟಿವಿಟಿ, ಡೈಲಾಗ್ಸ್ ಕೂಡ ಅಷ್ಟೇ. ಎಲ್ಲೂ ಒಂಥರ ಡಬಲ್ ಮೀನಿಂಗ್ ಒಂಥರ ಅನ್ಸಲ್ಲ. ಸರ್